ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಅಡ್ಮಿನ್ ಆಗಿದ್ದೀನಿ. ಓಕೆನಾ. ಸೊ ಈಗಾಗಲೇ ನಾನು 3 ಪಾರ್ಟನ್ನು ಮಾಡಿದ್ದೀನಿ. IAS ಪ್ರಿಲಿಮ್ಸ್ ಎಕ್ಸಾಮ್ನ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ. ಸೊ ಆಫಿಷಿಯಲ್ ಕೀ ಆನ್ಸರ್ ಬಂದುಬಿಟ್ಟಿದೆ. ನೀವೆಲ್ಲರೂ ರೆಫರ್ ಮಾಡ್ಕೋಬಹುದು ಆ ಒಂದು ಕೀ ಆನ್ಸರ್ಗಳನ್ನು. ನಾನು ನಿಮಗೆ ಹೇಳಿದ್ದೆ ಸಂಭವನೀಯ ಕೀ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ. ನನ್ನ ಮೇನ್ ಇಂಟೆನ್ಷನ್ ಇದೆಯಲ್ಲ, ಸಂಭವನೀಯ ಕೀ ಉತ್ತರದೊಂದಿಗೆ ಕನ್ನಡದಲ್ಲಿ ನಿಮಗೆ ಅದನ್ನು ಮಾಹಿತಿಯನ್ನು ಕೊಡಬೇಕು ಅನ್ನೋದು. ಸೊ ಇದು ಲಾಸ್ಟ್ ಪಾರ್ಟ್ ಆಗಿದೆ. ಸೊ ಇವಾಗ ಲಾಸ್ಟ್ 25 ಪ್ರಶ್ನೆಗಳನ್ನು ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ಕಂಟಿನ್ಯೂ ಬೇಕು ಅಂದರೆ ಎಲ್ಲ ಒಂದು IAS ಕ್ವಶನ್ ಪೇಪರ್ಗಳನ್ನು KS ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಇಲ್ಲಾಂದರೆ ನಾನು ಬೇರೆ ಒಂದು ಎಕ್ಸಾಮ್ ಕಡೆ ಫೋಕಸ್ ಮಾಡ್ತೀನಿ, ಆ ಒಂದು ಎಕ್ಸಾಮ್ಗೆ ಮಾಹಿತಿಗಳನ್ನು ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಭಾಗದಲ್ಲಿ 4ನೇ ಭಾಗ ಪ್ರಿಲಿಮ್ಸ್ ಎಕ್ಸಾಮ್ನ ಪೇಪರ್ 1ಗೆ ಸಂಬಂಧಪಟ್ಟಂತೆ. ಸೊ ಇವತ್ತಿನ ಭಾಗದಲ್ಲಿ 76ರಿಂದ 100ರವರೆಗಿನ ಪ್ರಶ್ನೆಗಳು ನೋಡ್ತಾ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅ ಫಿಲ್ಟರ್ ಫೀಡರ್ ಅಂತ ಕೇಳ್ತಾ ಇದ್ದಾರೆ. ಈ ಕೆಳಗಿನ ಯಾವ ಜೀವಿ ಫಿಲ್ಟರ್ ಫೀಡರ್ ಆಗಿದೆ? ಕ್ಯಾಟ್ಫಿಶ್, ಅಷ್ಟಭುಜಾಕೃತಿ ಅಂದರೆ ಆಕ್ಟೋಪಸ್, ಸಿಂಪಿ ಅಥವಾ ಹವಾಸಿಲ್ ಪೆಲಿಕನ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳಬೇಕಂದ್ರೆ ಆಪ್ಷನ್ ಸಿ ಸಿಂಪಿ ಅಂತ ಹೇಳ್ಬೋದು, ಅಥವಾ ಆಯಿಸ್ಟರ್ ಅಂತ ಹೇಳ್ಬೋದು. ಕಪ್ಪೆ ಚಿಪ್ಪು ಅಂತ ಹೇಳ್ತೀವಲ್ವಾ ಅದು. ಸೊ ಆಯಿಸ್ಟರ್ ಇದೆಯಲ್ಲ ಫಿಲ್ಟರ್ ಫೀಡರಸ್ ಅಂತ ಹೇಳ್ಬೋದು. ಹಾಗಾದರೆ ಫಿಲ್ಟರ್ ಫೀಡರಸ್ ಅಂದರೆ ಹೇಳಬೇಕಂದ್ರೆ ಅಂದರೆ ತಮ್ಮ ಒಂದು ಶರೀರದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರನ್ನು ಪಂಪ್ ಮಾಡುವ ಮೂಲಕ ಆಹಾರವನ್ನು ಸೇವಿಸುವಂತಹ ಜೀವಿಗಳನ್ನು ನಾವೇನಂತ ಕರಿತೀವಿ? ಫಿಲ್ಟರ್ ಫೀಡರ್ಸ್ ಅಂತ ಕರಿತೀವಿ. ಸೊ ಇಲ್ಲಿದೆಯಲ್ಲ, ಈ ಆಯಿಸ್ಟರ್ನ ಗಿಲ್ಗಳು ಇದೆಯಲ್ಲ, ಅವುಗಳ ಮೂಲಕ ಈ ಒಂದು ನೀರು ಪಂಪ್ ಆಗತ್ತೆ. ಯಾವಾಗ? ಈ ಒಂದು ಅವರ ಆಹಾರವನ್ನು ಸೇವಿಸುವಂತಹ ಪ್ರಕ್ರಿಯೆಯಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಉತ್ತರ ಸಿಂಪಿ, ಆಯಿಸ್ಟರ್, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇನ್ ಕೇಸ್ ಆಫ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಬಯೋಜಿಯೋಕೆಮಿಕಲ್ ಸೈಕಲ್ ದ ವೆದರಿಂಗ್ ಆಫ್ ರಾಕ್ಸ್ ಈಸ್ ದ ಮೇನ್ ಸೋರ್ಸ್ ಆಫ್ ರಿಲೀಸ್ ಆಫ್ ನ್ಯೂಟ್ರಿಯೆಂಟ್ ಟು ಎಂಟರ್ ದ ಸೈಕಲ್ ಅಂತ ಕೇಳ್ತಾ ಇದ್ದಾರೆ. ಈ ಕೆಳಗಿನ ಯಾವ ಜೈವಿಕ ರಸಾಯನಶಾಸ್ತ್ರದ ಚಕ್ರಗಳಲ್ಲಿ ಬಂಡೆಗಳ ಹವಾಮಾನವು ಚಕ್ರಕ್ಕೆ ಪ್ರವೇಶಿಸುವ ಪೋಷಕಾಂಶಗಳ ಬಿಡುಗಡೆಯ ಮುಖ್ಯ ಮೂಲವಾಗಿದೆ ಅಂತ. ಸೊ ಇಲ್ಲಿ ಯಾವುದ್ಯಾವುದು ಕಾರ್ಬನ್ ಸೈಕಲ್, ಸಾರಜನಕ ಚಕ್ರ, ರಂಜಕ ಚಕ್ರ, ಸಲ್ಫರ್ ಚಕ್ರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಫಾಸ್ಫರಸ್ ಸೈಕಲ್. ಸೊ ಫಾಸ್ಫರಸ್ ನಮ್ಮ ಒಂದು ಭೂಮಿಯ ಮೇಲೆ ಏನಂತ ಹೇಳ್ಬೋದು, ಅತಿ ಹೆಚ್ಚು ಪ್ರಮಾಣದಲ್ಲಿ ಫಾಸ್ಫರಸನ್ನು ನೋಡ್ಬೋದಾಗಿದೆ. ಅದಕ್ಕೆ ಎಕ್ಸಾಂಪಲ್ ಆಗಿ ಸೆಡಿಮೆಂಟರಿ ಡೆಪಾಸಿಟ್ಗಳಲ್ಲಿ ಅವುಗಳನ್ನು ನಾವು ನೋಡ್ಬೋದು. ಸೊ ಮತ್ತು ಈ ವೆದರಿಂಗ್ನ ಮೂಲಕ ಈ ಒಂದು ನೈಟ್ರೋಜನ್ ಸೈಕಲ್ ಇದೆಯಲ್ಲ, ಇದಕ್ಕೆ ಸಹಾಯಕಾರಿಯಾಗಿರೋದ್ರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಡೆಟ್ರಿಓರಸ್ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವ ಜೀವಿಗಳು ಮಾಂಸಾಹಾರಿಗಳಾಗಿವೆ ಅಥವಾ ಡೆಟ್ರಿಓರಸ್ ಆಗಿದೆ ಅಂತ ಇಲ್ಲಿ ಕೇಳಿದ್ದಾರೆ? ಎರೆಹುಳು, ಜಲ್ಲಿ ಮೀನು, ಮಿಲಿಪಿಡ್, ಸಮುದ್ರ ಕುದುರೆ ಅಥವಾ ಸೀ ಹಾರ್ಸ್, ಕಪ್ಪು ಯುಕ್ಕ, ಯುಡ್ಲೈಸ್ ಅಂತ ಹೇಳ್ಬೋದು. ಸೊ 5 ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದ್ಯಾವುದು ಸರಿಯಾದ ಉತ್ತರ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ 135, ಆಪ್ಷನ್ ಸಿ 135 ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವುದು ಜಲ್ಲಿ ಫಿಶ್ ಅನ್ನೋದು ಇದೆಯಲ್ಲ, ಇದು ಪ್ರಮುಖವಾಗಿ ಫೈಟೋ ಪ್ಲ್ಯಾಂಕ್ಟನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವುದು? ಆಪ್ಷನ್ ಸಿ ಸರಿಯಾದ ಉತ್ತರ. ದ ಕಾಮನ್ ಕಾರ್ಬನ್ ಮೆಟ್ರಿಕ್ ಸಪೋರ್ಟೆಡ್ ಬೈ UNEP ಹ್ಯಾಸ್ ಬಿನ್ ಡೆವಲಪ್ಡ್ ಫಾರ್. UNEP ಅನುಮೋದಿಸಿದ ಸಾಮಾನ್ಯ ಕಾರ್ಬನ್ ಮೆಟ್ರಿಕನ್ನು ಇದಕ್ಕಾಗಿ ಅಭಿವೃದ್ಧಿಪಡಿಸಲಾಗಿದೆ. ಸೊ ಹಾಗಾದರೆ ಯಾವ ಒಂದು ಉದ್ದೇಶಕ್ಕೋಸ್ಕರ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಪ್ರಶ್ನೆ. ಸೊ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಿಬಿಡ್ತೀನಿ, ಯಾವುದು? ಆಪ್ಷನ್ ಎ. ಸೊ ಅಸೆಸಿಂಗ್ ದ ಕಾರ್ಬನ್ ಫುಟ್ ಪ್ರಿಂಟ್ ಆಫ್ ಬಿಲ್ಡಿಂಗ್ ಆಪರೇಷನ್ಸ್ ಅರೌಂಡ್ ದ ವರ್ಲ್ಡ್. ಪ್ರಪಂಚದಾದ್ಯಂತ ನಿರ್ಮಾಣ ಕಾರ್ಯಗಳ ಇಂಗಾಲದ ಹೆಜ್ಜೆ ಗುರುತನ್ನು ನಿರ್ಣಯಿಸಲಿಕ್ಕೋಸ್ಕರ ಸೊ ನಾವೇನು ಮಾಡಿದ್ದೀವಿ, ಈ ಒಂದು ಸಾಮಾನ್ಯ ಕಾರ್ಬನ್ ಮೆಟ್ರಿಕನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಸೊ ಇಲ್ಲಿ GHG ಅಂತ ಹೇಳ್ಬೋದು. ಅದರ ಒಂದು ಎಮಿಷನ್ ಅಂದರೆ ಅದರ ಹೊರ ಬರುವಿಕೆಯನ್ನು ಅದಕ್ಕೆ ಸಂಬಂಧಪಟ್ಟಂತೆ ಇದು ಅಸೋಸಿಯೇಟ್ ಆಗಿದೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಹ್ಯಾವ್ ಸ್ಪೀಸಸ್ ದ್ಯಾಟ್ ಕ್ಯಾನ್ ಎಸ್ಟಾಬ್ಲಿಷ್ ಸಿಂಬೋಟಿಕ್ ರಿಲೇಷನ್ಶಿಪ್ ವಿತ್ ಅದರ್ ಆರ್ಗ್ಯಾನಿಸಮ್. ಈ ಕೆಳಗಿನ ಯಾವ ಗುಂಪುಗಳು ಇತರ ಜೀವಿಗಳೊಂದಿಗೆ ಸಹಜೀವನದ ಸಂಬಂಧಗಳನ್ನು ರೂಪಿಸಬಲ್ಲ ಜಾತಿಗಳನ್ನು ಒಳಗೊಂಡಿದೆ? ಸೈನಿಡೇರಿಯಾ, ಶಿಲೀಂಧ್ರಗಳು, ಅಡಿವತ್ ಅಥವಾ ಪ್ರೋಟೋಜೋವಾ ಅಂತ ಕೇಳಲಾಗಿದೆ.
ಸೊ ಹಾಗಾದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ 1 2 3. ಸೊ 3 ಕೂಡ ಇಲ್ಲಿ ಏನಂತ ಹೇಳ್ಬೋದು, ಸಿಂಬೋಬಯಾಸಿಸ್ ಇದು ಪ್ರಮುಖವಾಗಿ ಏನು ಕ್ಲೋಸ್ ಎಕಾಲಜಿಕಲ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಅತಿ ನಿಕಟವಾದಂತಹ ಒಂದು ಇಕಾಲಜಿಕಲ್ ಸಂಬಂಧ ಇರುತ್ತೆ ಇಂಡಿವಿಜುವಲ್ಸ್ ಆಫ್ 2 ಡಿಫ್ರೆಂಟ್ ಸ್ಪೀಸಸ್, ಅಂದರೆ 2 ಬೇರೆ ಬೇರೆ ರೀತಿಯಾದಂತಹ ಪ್ರಭೇದಗಳ ನಡುವಿನ ಅತಿ ನಿಕಟವಾದ ಒಂದು ಸಂಬಂಧವನ್ನು ನಾವು ಸಿಂಬೋಸಿಸ್ ಅಂತ ಹೇಳ್ಬೋದಾಗಿದೆ. ಈ ಒಂದು ದ ರಿಲೇಷನ್ಶಿಪ್ ಬಿಟ್ವೀನ್ ಯಾವುದು ಸೈನಿಡೇರಿಯಾ ಮತ್ತು ಡಿನೋಫ್ಲಾಗಲೇಟ್ ಆಲ್ಗೆ ಇದೆಯಲ್ಲ, ಅದನ್ನು ನಾವು ಸಿಂಬೋಟಿಕ್ ಅಂತ ಕರಿತೀವಿ. ಸೊ ಆ ಒಂದು ದೃಷ್ಟಿಯಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ 1 2 3 ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ದ ಮನಿ ಮಲ್ಟಿಪ್ಲೈಯರ್ ಇನ್ ಆ್ಯನ್ ಎಕನಮಿ ಇನ್ಕ್ರೀಸಸ್ ವಿತ್ ವಿಚ್ ಒನ್ ಆಫ್ ದ ಫಾಲೋವಿಂಗ್? ಈ ಕೆಳಗಿನವುಗಳಲ್ಲಿ ಯಾವುದು ಆರ್ಥಿಕತೆಯಲ್ಲಿ ಹಣದ ಗುಣಕದ ಹೆಚ್ಚಳಕ್ಕೆ ಕಾರಣವಾಗುತ್ತೆ, ಅಂದರೆ ಡಬಲ್ ಆಗಲಿಕ್ಕೆ ಏನು ಕಾರಣ, ಯಾವುದು ಕಾರಣ ಆಗುತ್ತೆ ಅಂತ ಕೇಳಿದ್ದಾರೆ. ಬ್ಯಾಂಕುಗಳಲ್ಲಿ ನಗದು ಮೀಸಲು ಅನುಪಾತದಲ್ಲಿ ಹೆಚ್ಚಳ, ಬ್ಯಾಂಕುಗಳ ಶಾಸನಬದ್ಧ ಲಿಕ್ವಿಡಿಟಿ ಅನುಪಾತದಲ್ಲಿ ಹೆಚ್ಚಳ, ಜನರ ಬ್ಯಾಂಕಿಂಗ್ ಪದ್ಧತಿ ಹೆಚ್ಚಳ, ದೇಶದ ಜನಸಂಖ್ಯೆಯಲ್ಲಿ ಹೆಚ್ಚಳ. ಸೊ ಹಾಗಾದರೆ ಯಾವುದು ಇಲ್ಲಿ ಸರಿಯಾದ ಉತ್ತರ ಅಂದರೆ ಇಲ್ಲಿ ಆಪ್ಷನ್ ಸಿ, ಇನ್ಕ್ರೀಸ್ ಇನ್ ದ ಬ್ಯಾಂಕಿಂಗ್ ಹ್ಯಾಬಿಟ್ ಆಫ್ ದ ಪೀಪಲ್. ಸೊ ಜನರು ಜಾಸ್ತಿ ಈ ಒಂದು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಮೊರೆ ಹೋಗ್ತಾ ಇರೋದು ಈ ಒಂದು ಹಣದ ಅಥವಾ ಆರ್ಥಿಕತೆಯಲ್ಲಿ ಹಣದ ಗುಣಕದ ಹೆಚ್ಚಳಕ್ಕೆ ಕಾರಣ ಆಗ್ತಾ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ಹೇಳ್ಬೋದು, ಆಪ್ಷನ್ ಸಿ. ಈ ಒಂದು ಮನಿ ಇದೆಯಲ್ಲ, ನಮ್ಮ ಒಂದು ಫೆಡ್ರಲ್ ರಿಸರ್ವ್ನಲ್ಲಿ ನಮ್ಮ ಒಂದು ಮಾನಿಟರಿ ಬೇಸ್ ಆದಂತಹ ಒಂದು ಮನಿಯನ್ನು ನಾವು ಫೆಡ್ರಲ್ ರಿಸರ್ವ್ನಲ್ಲಿ ನೋಡ್ಬೋದು. ಸೊ ಅದನ್ನು ಹೈ ಪವರ್ಡ್ ಮನಿ ಅಂತ ಕೂಡ ಕರೆಯಲಾಗತ್ತೆ. ಸೊ ಬ್ಯಾಂಕ್ಗಳು ಇದೆಯಲ್ಲ, ಸೊ ಎಲ್ಲಿಂದ ಈ ಒಂದು ಜನರು ತೆಗೆದುಕೊಳ್ಳುವಂತಹ ಲೋನ್ಗಳಿಂದ ಸೊ ಅವುಗಳು ಪ್ರಾಫಿಟೇಬಲ್ ಆಗತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ವಿತ್ ರೆಫರೆನ್ಸ್ ಟು ಇಂಡಿಯನ್ ಎಕನಾಮಿ, ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಕ್ಯಾನ್ ಬಿ ಕಾಸ್ಟ್ ಆರ್ ಇನ್ಕ್ರೀಸ್ಡ್ ಬೈ ವಿಚ್ ಆಫ್ ದ ಫಾಲೋವಿಂಗ್? ಭಾರತೀಯ ಆರ್ಥಿಕತೆಯ ಸಂದರ್ಭದಲ್ಲಿ ಬೇಡಿಕೆ ಪ್ರೇರಿತ ಹಣದುಬ್ಬರ ಅಥವಾ ಅದರಲ್ಲಿ ಏರಿಕೆಯು ಈ ಕೆಳಗಿನ ಯಾವ ಕಾರಣದಿಂದ ಉಂಟಾಗತ್ತೆ ಅಂತ ಕೇಳಿದ್ದಾರೆ. ಹೌದಾ? ವಿಸ್ತರಣೆಯ ನೀತಿಗಳು, ಹಣಕಾಸಿನ ಪ್ರಚೋದನೆ ಅಥವಾ ಪ್ರೋತ್ಸಾಹನ, ಹಣದುಬ್ಬರ ಸೂಚ್ಯಂಕ ವೇತನ, ಹೆಚ್ಚಿನ ಖರೀದಿ ಶಕ್ತಿ, ಹೆಚ್ಚುತ್ತಿರುವ ಬಡ್ಡಿದರ. ಸೊ ಹಾಗಾದರೆ ಯಾವುದು ಇಲ್ಲಿ ಸರಿಯಾದಂಥ ಉತ್ತರ ಅಂದರೆ ಆಪ್ಷನ್ ಎ 1 to 4. 1 2 ಮತ್ತು 4 ಮಾತ್ರ ಇಲ್ಲಿ ಸರಿಯಾದ ಉತ್ತರ ಆಗತ್ತೆ. ಓಕೆ, ಮುಂದಿನ ಪ್ರಶ್ನೆ. ಭಾರತವನ್ನು ಉಲ್ಲೇಖಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರಿಟೇಲ್ ಹೂಡಿಕೆದಾರರು ಡಿಮ್ಯಾಟ್ ಖಾತೆಗಳ ಮೂಲಕ ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಖಜಾನೆ ಬಿಲ್ಗಳು ಮತ್ತು ಭಾರತ ಸರ್ಕಾರದ ಸಾಲ ಬಾಂಡ್ಗಳ ಹೂಡಿಕೆ ಮಾಡ್ಬೋದು. ಎರಡನೇದಿದೆಯಲ್ಲ, ಸಂಧಾನದ ವಹಿವಾಟು ವ್ಯವಸ್ಥೆ ಆದೇಶ ಹೊಂದಾಣಿಕೆ ಅಂದರೆ ನೆಗೋಷಿಯೇಟೆಡ್ ಡೀಲಿಂಗ್ ಸಿಸ್ಟಮ್ ಆರ್ಡರ್ ಮ್ಯಾಚಿಂಗ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ಕಾರಿ ಸೆಕ್ಯೂರಿಟೀಸ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಆಗಿದೆ. ಮೂರನೇದು ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸಸ್ ಲಿಮಿಟೆಡ್, ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಜಂಟಿಯಾಗಿ ಇದನ್ನು ಜಾರಿಗೊಳಿಸಲಾಗಿದೆ. ಸೊ ಇಲ್ಲಿ ಈ ಒಂದು ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 3 ಪ್ರಮುಖವಾದಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಕರೆಕ್ಟಾದ ಆನ್ಸರ್ ಅಂತ ನಾವು ಹೇಳಬೇಕು. ಸೊ ಇಲ್ಲಿ ಸರಿಯಾದಂಥ ಒಂದು ಹೇಳಿಕೆ ಅಂದರೆ 1 ಮತ್ತು 2 ಸರಿಯಾಗಿದೆ. CDSL ಇದೆಯಲ್ಲ, CDSL ಅಂದರೆ ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸಸ್ ಲಿಮಿಟೆಡ್ ಇದೆಯಲ್ಲ, ಅದನ್ನು ಯಾವುದು ಬಿ ಎಸ್ ಸಿ ಇದೆಯಲ್ಲ ಅದನ್ನು ನೋಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ರಿಸರ್ವ್ ಬ್ಯಾಂಕ್ ಇದಕ್ಕೆ ಸಂಬಂಧಪಡಲ್ಲ. ಸೊ ಮೂರನೇದು ತಪ್ಪಾಗಿದೆ, 1 ಮತ್ತು 2 ಸರಿಯಾಗತ್ತೆ. ಓಕೆ, ವಿತ್ ರೆಫರೆನ್ಸ್ ಟು ವಾಟರ್ ಕ್ರೆಡಿಟ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ವಾಟರ್ ಕ್ರೆಡಿಟನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ನೀರು ಮತ್ತು ನೈರ್ಮಲ್ಯ ವಲಯದಲ್ಲಿ ಕೆಲಸ ಮಾಡಲು ಮೈಕ್ರೋ ಫೈನಾನ್ಸ್ ಉಪಕರಣಗಳನ್ನು ಅಳವಡಿಸುತ್ತದೆ. ಇದು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ವಿಶ್ವ ಬ್ಯಾಂಕ್ನ ಅಡಿಯಲ್ಲಿ ಆರಂಭವಾದ ಜಾಗತಿಕ ಉಪಕ್ರಮವಾಗಿದೆ. ಇದರ ಉದ್ದೇಶ ಬಡ ಜನರು ಸಬ್ಸಿಡಿ ಇಲ್ಲದೆ ತಮ್ಮ ನೀರಿನ ಸಂಬಂಧಿತ ಅಗತ್ಯಗಳನ್ನು ಪೂರೈಸಲು ಅನುವು ಮಾಡಿಕೊಡುತ್ತೆ. ಸೊ ಹಾಗಾದರೆ ಇಲ್ಲಿ ಯಾವುದು ಒಂದು ಸರಿಯಾದಂಥ ಸ್ಟೇಟ್ಮೆಂಟ್ ಆಗಿದೆ ವಾಟರ್ ಕ್ರೆಡಿಟ್ಗೆ ಸಂಬಂಧಪಟ್ಟಂತೆ? ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 3. ಎರಡನೇದು ಯಾಕೆ ತಪ್ಪು ಅಂತ ಹೇಳಬೇಕಂದ್ರೆ ವಾಟರ್ ಕ್ರೆಡಿಟ್ ಇದು ಪ್ರಮುಖವಾಗಿ
ಯಾರ ಒಂದು ಇನಿಷಿಯೇಟಿವ್ ಅಥವಾ ಉಪಕ್ರಮವಾಗಿದೆ ಅಂದರೆ water.org ಅದರ ಒಂದು ಉಪಕ್ರಮ ಆಗಿರೋದ್ರಿಂದ ಎರಡನೇದು ತಪ್ಪು. 1 ಮತ್ತು 3 ಸರಿ. ಇನ್ ಇಂಡಿಯಾ ದ ಸೆಂಟ್ರಲ್ ಬ್ಯಾಂಕ್ಸ್ ಫಂಕ್ಷನ್ ಆಸ್ ದ ಲೆಂಡರ್ ಆಫ್ ದ ಲಾಸ್ಟ್ ರೆಸಾರ್ಟ್ ಯೂಶುವಲಿ ರೆಫರ್ಸ್ ಟು ವಿಚ್ ಆಫ್ ದ ಫಾಲೋವಿಂಗ್. ಭಾರತದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಾಮಾನ್ಯವಾಗಿ ಕೇಂದ್ರೀಯ ಬ್ಯಾಂಕಿನ ಕಾರ್ಯದಲ್ಲಿ ಕೊನೆಯ ರೆಸಾರ್ಟ್ ಸಾಲಗಾರ ಎಂದು ಸೇರಿಸಲಾಗಿದೆ. ಸೊ ಕೆಲವೊಂದು ಕ್ವಶನ್ಸ್ಗಳು ಇದೆಯಲ್ಲ, ಓಲ್ಡ್ ಕ್ವಶನ್ ಪೇಪರ್ನಲ್ಲಿ ಇರೋದನ್ನು ಸ್ವಲ್ಪ ಚೇಂಜಸ್ ಮಾಡಿ ಕೇಳಿದ್ದಾರೆ. ಸೊ ಈ ಬಾರಿ ವಿದ್ಯಾರ್ಥಿಗಳಿಗೆ ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡಿದವ್ರಿಗೆ ಸ್ವಲ್ಪ ಜಾಸ್ತಿ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಸೊ ವಿದ್ಯಾರ್ಥಿಗಳ ಒಂದು ಇಂಟರ್ವ್ಯೂ ಎಲ್ಲ ನೋಡಿದ್ನಲ್ಲ, ಅದರಲ್ಲಿ ಅವ್ರು ಹೇಳ್ತಾಯಿದ್ರು. ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನಂತ ಹೇಳಿದ್ದಾರೆ ನೋಡಿ. ಇತರ ಮೂಲಗಳಿಂದ ಸಾಲ ಪಡೆಯಲು ವಿಫಲವಾದರೆ ವ್ಯಾಪಾರ ಮತ್ತು ಉದ್ಯಮ ಸಂಸ್ಥೆಗಳಿಗೆ ಸಾಲಗಳನ್ನು ಒದಗಿಸುವುದು. ಎರಡನೇದು, ತಾತ್ಕಾಲಿಕ ಬಿಕ್ಕಟ್ಟಿನ ಸಮಯದಲ್ಲಿ ಬ್ಯಾಂಕುಗಳಿಗೆ ಲಿಕ್ವಿಡಿಟಿಯನ್ನು ಒದಗಿಸೋದು. ಮೂರನೇದು, ಬಜೆಟ್ ಕೊರತೆಗಳಿಗೆ ಹಣಕಾಸು ಒದಗಿಸಲು ಸರ್ಕಾರಗಳಿಗೆ ಸಾಲ ಒದಗಿಸೋದು. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದು ಲೆಂಡರ್ ಆಫ್ ದಿ ಲಾಸ್ಟ್ ರೆಸಾರ್ಟ್ಗೆ ಸಂಬಂಧಪಟ್ಟಂತೆ? ಸರಿಯಾದ ಉತ್ತರ 2 ಓನ್ಲಿ, ಎರಡನೇ ಹೇಳಿಕೆ ಮಾತ್ರ ಕರೆಕ್ಟ್ ಆಗಿದೆ. 1 ಮತ್ತು 3 ತಪ್ಪಾದಂಥ ಒಂದು ಉತ್ತರ. R2 ಕೋಡ್ ಆಫ್ ಪ್ರಾಕ್ಟೀಸಸ್ ಕಾನ್ಸ್ಟಿಟ್ಯೂಟ್ಸ್ ಅ ಟೂಲ್ ಅವೈಲೇಬಲ್ ಫಾರ್ ಪ್ರಮೋಟಿಂಗ್ ದ ಅಡಾಪ್ಷನ್ ಆಫ್. R2 ಕೋಡ್ ಆಫ್ ಪ್ರಾಕ್ಟೀಸ್ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಅಳವಡಿಸಿಕೊಳ್ಳುವುದನ್ನು ಉತ್ತೇಜಿಸಲು ಒಂದು ಮಾರ್ಗವನ್ನು ಒದಗಿಸುತ್ತೆ. ಸೊ ಎಲೆಕ್ಟ್ರಾನಿಕ್ಸ್ ಮರುಬಳಕೆ ಉದ್ಯಮದಲ್ಲಿ ಪರಿಸರ ವಿಶ್ವಾಸಾರ್ಹ ವಿಧಾನಗಳು. ರಾಮ್ಸಾರ್ ಸಮಾವೇಶದ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ದೇವಭೂಮಿಗಳ ಪರಿಸರ ನಿರ್ವಹಣೆ. ಹದಗೆಟ್ಟ ಭೂಮಿಯಲ್ಲಿ ಕೃಷಿ ಬೆಳೆಗಳನ್ನು ಬೆಳೆಸುವ ಸಮರ್ಥನೀಯ ಅಭ್ಯಾಸ. ನೈಸರ್ಗಿಕ ಸಂಪನ್ಮೂಲಗಳ ಶೋಷಣೆಯಲ್ಲಿ ಪರಿಸರ ಪ್ರಭಾವ ಮೌಲ್ಯಮಾಪನ. ಸೊ ಹಾಗಾದರೆ R2 ಕೋಡ್ ಆಫ್ ಪ್ರಾಕ್ಟೀಸ್ ಇದೆಯಲ್ಲ, ಇದು ಸಂಬಂಧಪಟ್ಟಿರೋದು ಆಪ್ಷನ್ ಎಗೆ, ಎಲೆಕ್ಟ್ರಾನಿಕ್ಸ್ ಮರುಬಳಕೆ ಉದ್ಯಮದಲ್ಲಿ ಪರಿಸರ ವಿಶ್ವಾಸಾರ್ಹ ವಿಧಾನಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ರೆಸ್ಪಾನ್ಸಿಬಲ್ ರೀಸೈಕ್ಲಿಂಗ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸರಿ ಅಂತ ಬರುತ್ತೆ. ಸರಿ ಅಂದರೆ ಸಸ್ಟೈನೇಬಲ್ ಎಲೆಕ್ಟ್ರಾನಿಕ್ಸ್ ರೀಸೈಕ್ಲಿಂಗ್ ಇಂಟರ್ನ್ಯಾಷನಲ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬರುವಂಥದ್ದು ಆ ಒಂದು ದೃಷ್ಟಿಯಿಂದ ಆಪ್ಷನ್ ಎ ಕರೆಕ್ಟ್. ವೈ ಇಸ್ ದೇರ್ ಅ ಕನ್ಸರ್ನ್ ಅಬೌಟ್ ಕಾಪರ್ ಸ್ಮೆಲ್ಟಿಂಗ್ ಪ್ಲಾಂಟ್ಸ್ ಅಂತ ಕೇಳ್ತಾ ಇದ್ದಾರೆ. ತಾಮ್ರ ಕರಗುವ ಸಸ್ಯಗಳ ಬಗ್ಗೆ ಕಾಳಜಿಗೆ ಕಾರಣವೇನು? ಸೊ ಇತ್ತೀಚೆಗೆ ಯಾಕೆ ಅವುಗಳ ಬಗ್ಗೆ ಜಾಸ್ತಿ ಕನ್ಸರ್ನ್ ತೋರಿಸ್ತಾ ಇದ್ದಾರೆ? ಸೊ ಅವು ಇಂಗಾಲದ ಮೊನಾಕ್ಸೈಡನ್ನು ಸಣ್ಣ ಪ್ರಮಾಣದಲ್ಲಿ ಪರಿಸರಕ್ಕೆ ಬಿಡುಗಡೆ ಮಾಡಬಹುದು. ತಾಮ್ರದ ಸ್ಲ್ಯಾಗ್ ಕೆಲವು ಬಾರಿ ಲೋಹಗಳನ್ನು ಪರಿಸರದಲ್ಲಿ ಸೋರಿಕೆಗೆ ಕಾರಣವಾಗಬಹುದು. ಸೊ ಅವುಗಳು ಸಲ್ಫರ್ ಡೈಆಕ್ಸೈಡನ್ನು ಮಾಲಿನ್ಯಕಾರಕವಾಗಿ ಬಿಡುಗಡೆ ಮಾಡಬಹುದು. ಸೊ ಹಾಗಾದರೆ ಯಾಕೆ ಇವುಗಳ ಮೇಲೆ ಸ್ವಲ್ಪ ಜಾಸ್ತಿ ಕನ್ಸರ್ನ್ ಅಂತ ಹೇಳಬೇಕಂದ್ರೆ, ಸೊ ಇಲ್ಲಿ ಸರಿಯಾದಂಥ ಉತ್ತರ ಓಕೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ 2 and 3 ಆಪ್ಷನ್ ಬಿ ಇದೆಯಲ್ಲ, 2 and 3 ಒಂದು ನಿಮಿಷ. ಓಕೆ ಹಾಂ, ಸೊ 2 and 3 ಇದೆಯಲ್ಲ, ಅದು ಸರಿಯಾದ ಉತ್ತರ. ಒಂದನೇದು ಇಲ್ಲಿ ಸೂಟೇಬಲ್ ಅಲ್ಲ ಅಂತ ಹೇಳ್ಬೋದು. ಸೊ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಕಾಪರ್ ಸ್ಮೆಲ್ಟರ್ಸ್, ಸೊ ಕಾರ್ಬನ್ ಡೈಆಕ್ಸೈಡನ್ನು ರೆಡ್ಯೂಸ್ ಮಾಡಲಿಕ್ಕೋಸ್ಕರ ಬಳಕೆ ಮಾಡ್ತಾರೆ ಹೊರತು ಹಾರ್ಮ್ಫುಲ್ ಮಾಡಲಿಕ್ಕೆ ಅಲ್ಲ. ಸೊ ಅದಕ್ಕೆ ಒಂದನೇದು ತಪ್ಪು, ಉಳಿದ 2 ಸ್ಟೇಟ್ಮೆಂಟ್ಗಳು ಕರೆಕ್ಟ್. ಸೊ ವಿತ್ ರೆಫರೆನ್ಸ್ ಟು ಫರ್ನೇಸ್ ಆಯಿಲ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಕುಲುಮೆಯ ಎಣ್ಣೆಯನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ತೈಲ ಸಂಸ್ಕರಣಾಗಾರಗಳ ಉತ್ಪನ್ನವಾಗಿದೆ. ಕೆಲವು ಕೈಗಾರಿಕೆಗಳು ವಿದ್ಯುತ್ ಉತ್ಪಾದಿಸಲು ಇದನ್ನು ಬಳಕೆ ಬಳಸುತ್ತವೆ ಅಷ್ಟೇ. ಓಕೆ, ಇದರ ಬಳಕೆಯು ಪರಿಸರಕ್ಕೆ ಗಂಧಕವನ್ನು ಹೊರಸೂಸುತ್ತೆ. ಹಾಗಾದರೆ ಈ ಒಂದು ಎಣ್ಣೆಗೆ ಉಲ್ಲೇಖ ಮಾಡಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಆಪ್ಷನ್ ಡಿ 1, 2, 3. ಸೊ 3 ಕೂಡ ಕರೆಕ್ಟ್ ಆಗಿದೆ, 1, 2, 3. ಸೊ 3 ಸ್ಟೇಟ್ಮೆಂಟ್ಗಳು ಇಲ್ಲಿ ಕರೆಕ್ಟ್ ಆದಂಥ ಒಂದು ಹೇಳಿಕೆ ಕುಲುಮೆಯ ಎಣ್ಣೆಗೆ ಸಂಬಂಧಪಟ್ಟಂತೆ. ವಾಟ್ ಈಸ್ ಬ್ಲೂ ಕಾರ್ಬನ್? ಬ್ಲೂ ಕಾರ್ಬನ್ ಎಂದರೆ ಏನು? ಸಾಗರಗಳು ಮತ್ತು ಕರಾವಳಿ ಪರಿಸರ ವ್ಯವಸ್ಥೆಗಳಿಂದ ಸೆರೆ ಹಿಡಿದ ಕಾರ್ಬನ್. ಅರಣ್ಯ ಜೀವರಾಶಿ ಮತ್ತು ಕೃಷಿ ಮಣ್ಣು ಕಾರ್ಬನ್ ಆವರಿಸಿದ್ದು. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದಲ್ಲಿ ಇಂಗಾಲವಿರುವುದು. ವಾತಾವರಣದಲ್ಲಿ ಇಂಗಾಲವಿರೋದು. ಸೊ ಹಾಗಾದರೆ ಬ್ಲೂ ಕಾರ್ಬನ್ ಅಂದರೆ ಯಾವುದು? ಇಲ್ಲಿ ಸರಿಯಾದ ಉತ್ತರ ಸಾಗರಗಳು ಮತ್ತು ಕರಾವಳಿ ಪರಿಸರ ವ್ಯವಸ್ಥೆಗಳಿಂದ ಸೆರೆ ಹಿಡಿದ ಕಾರ್ಬನ್ ಕ್ಯಾಪ್ಚರ್ಡ್ ಬೈ ಓಷಿಯನ್ ಆ್ಯಂಡ್ ಕೋಸ್ಟಲ್ ಇಕೋಸಿಸ್ಟಮ್. ಓಕೆ, ನೆಕ್ಸ್ಟ್ ನೋಡೋಣ. ಇನ್ ದ ನೇಚರ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆರ್ ಆರ್ ಮೋಸ್ಟ್ ಲೈಕ್ಲಿ ಟು ಬಿ ಫೌಂಡ್ ಸರ್ವೈವಿಂಗ್ ಆನ್ ಅ ಸರ್ಫೇಸ್ ವಿತೌಟ್ ಸಾಯಿಲ್.
ಪ್ರಕೃತಿಯಲ್ಲಿ ಈ ಕೆಳಗಿನ ಯಾವ ಜೀವಿಗಳು ಮಣ್ಣಿಲ್ಲದ ಮೇಲ್ಮೈಯಲ್ಲಿ ಜೀವಂತವಾಗಿ ಕಂಡುಬರುತ್ತೆ? ಸೊ ಫರ್ನ್ ಅಥವಾ ಜರಿಗಿಡ, ಕಲ್ಲು ಹೂವು, ಆಮೇಲೆ ಪಾಚಿ ಜೇನುಗೂಡು, ಪಾಚಿ, ಆಮೇಲೆ ನಾಲ್ಕನೇದು ಅಣಬೆ ಅಂತ ಇದೆ. ಓಕೆ, ಪಾಚಿ ಇದೆ, ಆಮೇಲೆ ನಾಲ್ಕನೇದು ಮಶ್ರೂಮ್ ಅಥವಾ ಅಣಬೆ ಅಂತ ಹೇಳ್ಬೋದು. ಸೊ ನಾನು 4 ಹಾಕೋದು ಬಿಟ್ಟು ಇಲ್ಲಿ ಸ್ವಲ್ಪ ಇದಾಗ್ಬಿಟ್ಟಿದೆ. ಇದು ನಾಲ್ಕನೇದು ಅಣಬೆ. ಹಾಗಾದರೆ ಯಾವುದು ಇಲ್ಲಿ ಸರಿಯಾದ ಉತ್ತರ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ 2 and 3. ಸೊ ಇಲ್ಲಿ 2 and 3 ಕಲ್ಲು ಹೂವು ಮತ್ತು ಪಾಚಿ, ಕಲ್ಲು ಹೂವು ಮತ್ತು ಪಾಚಿ ಅಂತ ಹೇಳ್ಬೋದು. ಸೊ 2 and 3 ಸರಿಯಾದಂಥ ಒಂದು ಉತ್ತರ. ಸೊ ಫರ್ನ್ಸ್ ಇದೆಯಲ್ಲ, ಫರ್ನ್ಸ್ ಅಥವಾ ಜರಿಗಿಡ, ಇವುಗಳಿಗೆ ಇಂಡೈರೆಕ್ಟ್ ಸನ್ಲೈಟ್ ಬೇಕು. ಮಾಯ್ಸ್ಟ್ ಅಂದರೆ ತೇವ ಭರಿತವಾದಂತಹ ಮಣ್ಣು ಬೇಕು, ಹ್ಯೂಮಿಡ್ ಆದಂತಹ ಅಟ್ಮಾಸ್ಫಿಯರ್ ಬೇಕಾಗತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಒಂದನೇದು ಇಲ್ಲಿ ಸೂಟೇಬಲ್ ಆಗಲ್ಲ. ಆದರೆ ಈ ಒಂದು ಯಾವುದು ಕಲ್ಲು ಹೂವು ಮತ್ತು ಪಾಚಿ ಇದಕ್ಕೆ ಸರಿಯಾದ ಉತ್ತರ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಅವರನ್ನು ಕೇಂದ್ರ ಸರ್ಕಾರ ನೇಮಿಸುತ್ತದೆ. ಭಾರತೀಯ ಸಂವಿಧಾನದ ಕೆಲವು ನಿಬಂಧನೆಗಳು ಸಾರ್ವಜನಿಕ ಹಿತಾಸಕ್ತಿಗಾಗಿ RBIಗೆ ನಿರ್ದೇಶನಗಳನ್ನು ನೀಡಲು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ನೀಡುತ್ತದೆ. RBI ಗವರ್ನರ್ RBI ಕಾಯ್ದೆಯಿಂದ ತನ್ನ ಅಧಿಕಾರವನ್ನು ಪಡ್ಕೋತಾರೆ. ಸೊ ಹಾಗಾದರೆ RBIಗೆ ಸಂಬಂಧಪಟ್ಟಂತೆ ಇರುವಂತಹ ಈ ಒಂದು ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ, ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗುತ್ತೆ. 1 ಮತ್ತು 3 ಈ ಒಂದು ರಿಸರ್ವ್ ಬ್ಯಾಂಕ್ನ ಗವರ್ನರ್ಗೆ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತೆ. ಸೊ 1, 2 1 and 3 ಇದೆಯಲ್ಲ, ಅದು ಮಾತ್ರ ಸರಿಯಾದಂಥ ಉತ್ತರ. ಯಾಕಂದರೆ 2ನೇ ಸ್ಟೇಟ್ಮೆಂಟ್ ಇದೆಯಲ್ಲ, RBI ಆ್ಯಕ್ಟ್ 1934, ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ, ಅದೇನಂತ ಹೇಳ್ಬೋದು, ಟೈಮ್ ಟು ಟೈಮ್ ಈ ಒಂದು ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ನೆಸೆಸರಿ ಆದಂತಹ ಪಬ್ಲಿಕ್ ಇಂಟ್ರೆಸ್ಟ್ಗೆ ಅನುಗುಣವಾಗಿ ಚೇಂಜಸನ್ನು ಮಾಡ್ತಾ ಇರುತ್ತೆ. ಸೊ 1 and 3 ಮಾತ್ರ ಕರೆಕ್ಟ್, 2ನೇದು ತಪ್ಪು. ವಿತ್ ರೆಫರೆನ್ಸ್ ಟು ಕ್ಯಾಶುವಲ್ ವರ್ಕರ್ಸ್ ಎಂಪ್ಲಾಯ್ಡ್ ಇನ್ ಇಂಡಿಯಾ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಭಾರತದಲ್ಲಿ ಕೆಲಸ ಮಾಡುವ ಸಾಂದರ್ಭಿಕ ಕಾರ್ಮಿಕರನ್ನು ಉಲ್ಲೇಖಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಎಲ್ಲ ಸಾಂದರ್ಭಿಕ ಕೆಲಸಗಾರರು, ಉದ್ಯೋಗಿಗಳು ಭವಿಷ್ಯ ನಿಧಿ ಭದ್ರತೆಗೆ ಅರ್ಹರಾಗಿರುತ್ತಾರೆ. ಎಲ್ಲ ಸಾಂದರ್ಭಿಕ ಕಾರ್ಮಿಕರು ನಿಯಮಿತ ಕೆಲಸದ ಸಮಯ ಮತ್ತು ಅಧಿಕಾರಾವಧಿ ಪಾವತಿಗೆ ಅರ್ಹರಾಗಿರುತ್ತಾರೆ. ಸರ್ಕಾರ ಅಧಿಸೂಚನೆಯ ಮೂಲಕ ಒಂದು ಸ್ಥಾಪನೆ ಅಥವಾ ಉದ್ಯಮವು ತನ್ನ ಬ್ಯಾಂಕ್ ಖಾತೆಗಳ ಮೂಲಕವೇ ವೇತನವನ್ನು ಪಾವತಿಸಬೇಕೆಂದು ಸೂಚಿಸಬಹುದು. ಸೊ ಹಾಗಾದರೆ ಇಲ್ಲಿ ಕ್ಯಾಶುವಲ್ ವರ್ಕರ್ಸ್ಗೆ ಸಂಬಂಧಪಟ್ಟಂತೆ ಯಾವುದು ಸರಿಯಾದ ಉತ್ತರ? ಸೊ ಸರಿಯಾದ ಉತ್ತರ ಆಲ್ ದ ಅಬೌವ್ ಅಥವಾ 1, 2, 3 3 ಸ್ಟೇಟ್ಮೆಂಟ್ಗಳು ಇದೆಯಲ್ಲ ಕರೆಕ್ಟ್ ಆಗಿದೆ. ಸೊ ಮುಂದಿನ ಪ್ರಶ್ನೆ, ವಿಚ್ ಅಮಾಂಗ್ ದ ಫಾಲೋವಿಂಗ್ ಸ್ಟೆಪ್ಸ್ ಈಸ್ ಮೋಸ್ಟ್ ಲೈಕ್ಲಿ ಟು ಬಿ ಟೇಕನ್ ಅಟ್ ದ ಟೈಮ್ ಆಫ್ ಆ್ಯನ್ ಎಕನಾಮಿಕ್ ರಿಸೆಷನ್ ಅಂತ ಹೇಳ್ಬೋದು. ಆರ್ಥಿಕ ಕುಸಿತದ ಸಮಯದಲ್ಲಿ ಕೆಳಗಿನ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬಹುದು? ಬಡ್ಡಿ ದರದಲ್ಲಿ ಹೆಚ್ಚಳ ಮತ್ತು ತೆರಿಗೆ ದರಗಳಲ್ಲಿ ಇಳಿಕೆ, ಸಾರ್ವಜನಿಕ ಯೋಜನೆಗಳ ಮೇಲಿನ ವೆಚ್ಚವನ್ನು ಹೆಚ್ಚಿಸುವುದು, ತೆರಿಗೆ ದರ ಹೆಚ್ಚಳದೊಂದಿಗೆ ಬಡ್ಡಿ ದರದಲ್ಲಿ ಇಳಿಕೆ, ಸಾರ್ವಜನಿಕ ಯೋಜನೆಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡೋದು. ಸೊ ಹಾಗಾದರೆ ಯಾವುದು ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಇಲ್ಲಿ ಸರಿಯಾದ ಉತ್ತರ ಸಾರ್ವಜನಿಕ ಯೋಜನೆಗಳ ಮೇಲಿನ ವೆಚ್ಚವನ್ನು ಹೆಚ್ಚಿಸೋದು, ಇನ್ಕ್ರೀಸ್ ಇನ್ ಎಕ್ಸ್ಪೆಂಡಿಚರ್ ಆನ್ ಪಬ್ಲಿಕ್ ಪ್ರಾಜೆಕ್ಟ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಬಿ ಸರಿಯಾದ ಉತ್ತರ. ಸೊ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇತರ ವಸ್ತುಗಳು ಬದಲಾಗದೆ ಉಳಿದಿದ್ದರೆ ಒಂದು ಸರಕಿನ ಮಾರುಕಟ್ಟೆ ಬೇಡಿಕೆ ಹೆಚ್ಚಾಗಬಹುದು. ಯಾವಾಗ? ಸೊ ಅದರ ಬದಲಿ ವಸ್ತು ಬೆಲೆ ಹೆಚ್ಚಾಗುತ್ತದೆ. ಓಕೆ, ಸೊ ಬೇರೆ ಒಂದು ವಸ್ತು ಇದ್ದರೆ ಅದರ ಬದಲಿ ಬೆಲೆ ಹೆಚ್ಚಾಗತ್ತೆ. ಅಂದರೆ ಈಗ ಒಂದು ಅಲ್ಟರ್ನೇಟಿವ್ ಆಗಿ ಬಳಸ್ತೀವಲ್ವಾ, ಆ ಒಂದು ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ ಪೂರಕ ವಸ್ತುಗಳ ಬೆಲೆಯಲ್ಲಿ ಹೆಚ್ಚಳ, ವಸ್ತುವು ಕಳಪೆ ಗುಣಮಟ್ಟದ್ದಾಗಿದ್ದರೆ ಗ್ರಾಹಕರ ಆದಾಯದಲ್ಲಿ ಹೆಚ್ಚಳವಾಗುತ್ತೆ, ಇದರ ಬೆಲೆ ಕಡಿಮೆ ಆಗುತ್ತೆ. ಸೊ ಹಾಗಾದರೆ ಯಾವುದು ಇಲ್ಲಿ ಸರಿಯಾದಂಥ ಉತ್ತರ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಇದೆಯಲ್ಲ ಆಪ್ಷನ್ ಎ 1 and 4. ಸೊ 1 ಮತ್ತು 4 ಸರಿಯಾದ ಉತ್ತರ. ಇಲ್ಲಿ ಇದೆಯಲ್ಲ ಬೈಯಿಂಗ್ ಪ್ಲ್ಯಾನ್ಸ್ಗಳಲ್ಲಿ ಅಂದರೆ ಈ ಖರೀದಿ ಮಾಡುವಂಥ ಇದಕ್ಕೆ ಸಂಬಂಧಪಟ್ಟಂತೆ ಮೇನ್ ಇನ್ಫ್ಲುಯೆನ್ಸ್ ಆಗೋದು ಆ ಸರಕುಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರೈಸ್ ಆಗಿರ್ಬೋದು,
ಬರುವಂತಹ ಇನ್ಕಮ್ ಆಗಿರ್ಬೋದು, ಗ್ರಾಹಕರ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು, ಎಷ್ಟು ಜನ ಅದನ್ನು ಖರೀದಿ ಮಾಡ್ತಾರೆ ಅಂತ ಆಗ್ಬೋದು. ಸೊ ಅದನ್ನು ಪ್ರಿಫರೆನ್ಸ್ ಕೊಡ್ತಾರೋ ಇಲ್ವೋ ಅನ್ನೋದನ್ನು ನೋಡಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಒಂದು ಕೋವಿಡ್ ಟೈಮ್ಗಿಂತ ಮುಂಚೆ ಯಾರೂ ಕೂಡ ಮಾಸ್ಕ್ಗಳಿಗೆ ಅಷ್ಟು ಮಹತ್ವ ಕೊಡ್ತಾ ಇರಲಿಲ್ಲ. ಎಷ್ಟು ರಾಶಿ ಬಿದ್ದಿತ್ತು ಅಂದರೆ ಎಷ್ಟು ಯೂಸ್ ಮಾಡ್ತಿರಲಿಲ್ಲ. ಸೊ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಬೇರೆ ನೆಸೆಸಿಟಿ ಇದ್ದಲ್ಲಿ ಮಾತ್ರ ಮಾಸ್ಕ್ಗಳು ಯೂಸ್ ಆಗ್ತಾಯಿತ್ತು. ಆದರೆ ಯಾವಾಗ ಕೋವಿಡ್-19 ಬಂದಾಗಿನಿಂದ ಇರುವಂತಹ ಎಲ್ಲ ಒಂದು ಸ್ಟಾಕ್ ಮುಗಿದು ಹೊಸ ಸ್ಟಾಕ್ ಸ್ಟಾರ್ಟ್ ಆಗಿ ಎಲ್ಲಿ ಬೇಕಾದರೂ ಕೂಡ, ಅಂದರೆ ಸ್ಟಾರ್ಟಿಂಗ್ ಕೋವಿಡ್-19 ಸಿಚುವೇಷನ್ನಲ್ಲಿ ಏನಾಯಿತು ಅಂದರೆ ಮಾಸ್ಕ್ಗಳು ಕೂಡ ಸಿಗದೇ ಇರುವಂತಹ ಪರಿಸ್ಥಿತಿ ಬಂತು. ಸ್ಯಾನಿಟೈಸರ್ ಕೂಡ ಸಿಗಲಿಲ್ಲ. ಆವಾಗ ಯಾವಾಗ ಈ ಒಂದು ಗ್ರಾಹಕರ ಬೇಡಿಕೆ ಹೆಚ್ಚಾಗತ್ತೆ, ಮಾರುಕಟ್ಟೆಯಲ್ಲಿ ಅಲ್ಟರ್ನೇಟಿವನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಇದೆಲ್ಲ ನೋಡಿ ನಿಮಗೆಲ್ಲ ಗೊತ್ತು ಅಂತ ಅನ್ಕೋತೀನಿ, ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಂತೆ. ಸೊ 1 and 4 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ವಿತ್ ರೆಫರೆನ್ಸ್ ಟು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಭಾರತದಲ್ಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ರಾಜ್ಯ ಸರ್ಕಾರಗಳು ಸ್ಥಾಪಿಸಿದ ಸ್ಥಳೀಯ ಮಂಡಳಿಗಳಿಂದ ಅವುಗಳನ್ನು ಮೇಲ್ವಿಚಾರಣೆ ಮತ್ತು ನಿಯಂತ್ರಿಸಲಾಗತ್ತೆ. ಅವರು ಈಕ್ವಿಟಿ ಷೇರುಗಳನ್ನು ಮತ್ತು ಆದ್ಯತೆಯ ಷೇರುಗಳನ್ನು ನೀಡಬಹುದು. ಸೊ ಅವರನ್ನು 1966ರಲ್ಲಿ ತಿದ್ದುಪಡಿ ಮೂಲಕ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949ರ ವ್ಯಾಪ್ತಿಗೆ ತರಲಾಯಿತು. ಸೊ ಹಾಗಾದರೆ ಇಲ್ಲಿ ಯಾವುದು ಒಂದು ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಸರಿಯಾದ ಉತ್ತರ 2 and 3. 2 and 3 ಓನ್ಲಿ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಓಕೆ, ರೀಸೆಂಟಾಗಿ ಈ ಒಂದು ಬ್ಯಾಂಕಿಂಗ್ ರೆಗ್ಯುಲೇಷನ್ ತಿದ್ದುಪಡಿ ಆಯಿತು 2020ಕ್ಕೆ ಸಂಬಂಧಪಟ್ಟಂತೆ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು 2 and 3 ಕರೆಕ್ಟ್ ಆಗುತ್ತೆ. ಇಂಡಿಯನ್ ಗೌರ್ಮೆಂಟ್ ಬಾಂಡ್ ಈಲ್ಡ್ಸ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ವಿಚ್ ಆಫ್ ದ ಫಾಲೋವಿಂಗ್. ಭಾರತೀಯ ಸರ್ಕಾರದ ಬಾಂಡ್ ಇಳುವರಿಯು ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಪ್ರಭಾವಿತವಾಗಿದೆ? ಯುನೈಟೆಡ್ ಸ್ಟೇಟ್ಸ್ ಫೆಡರಲ್ ರಿಸರ್ವ್ ಕ್ರಮ, ಭಾರತೀಯ ರಿಸರ್ವ್ ಬ್ಯಾಂಕಿನ ಕ್ರಮ, ಹಣದುಬ್ಬರ ಮತ್ತು ಅಲ್ಪಾವಧಿ ಬಡ್ಡಿದರ. ಸೊ ಹಾಗಾದರೆ ಯಾವುದರಿಂದ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಹೇಳಬೇಕಂದ್ರೆ 1, 2, 3. ಸೊ ಆಲ್ ಆಫ್ ದ ಅಬೌವ್ 3 ಕೂಡ ಸರಿಯಾದಂಥ ಒಂದು ಆಪ್ಷನ್. ಕನ್ಸಿಡರ್ ದ ಫಾಲೋವಿಂಗ್, ಕೆಳಗಿನವುಗಳನ್ನು ಪರಿಗಣಿಸಿ. ವಿದೇಶಿ ಕರೆನ್ಸಿ ಕನ್ವರ್ಟಿಬಲ್ ಬಾಂಡ್ಗಳು ವಿದೇಶಿ ಸಾಂಸ್ಥಿಕ ಹೂಡಿಕೆ ಕೆಲವು ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. ಜಾಗತಿಕ ಠೇವಣಿ ರಸೀದಿಗಳು ಅನಿವಾಸಿ ವಿದೇಶಿ ಠೇವಣಿ. ಸೊ ಮೇಲಿನ ಯಾವುದನ್ನು FDIನಲ್ಲಿ ಸೇರಿಸಬಹುದು? ಸೊ ಹಾಗಾದರೆ FDIನಲ್ಲಿ ಸೇರಿಸಲಿಕ್ಕೆ ಸಂಬಂಧಪಟ್ಟಂತೆ ಯಾವುದು ಇಲ್ಲಿ ಸರಿಯಾದಂಥ ಒಂದು ಆಪ್ಷನ್ ಅಂದರೆ ಆಪ್ಷನ್ ಸಿ 2 and 4. ಸೊ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ನಿಮಗೆ ಡೀಟೇಲ್ ಆಗಿ ಓದಬೇಕಾಗತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ 2 and 4. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರೆನ್ಸಿಯ ಅಪಮೌಲ್ಯೀಕರಣದ ಪರಿಣಾಮವೆಂದರೆ ಅದು ಅಗತ್ಯವಾಗಿ ಏನಾಗಬೇಕು? ಸೊ ವಿದೇಶಿ ಮಾರುಕಟ್ಟೆಗಳಲ್ಲಿ ದೇಶೀಯ ರಫ್ತುಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುತ್ತದೆ, ದೇಶೀಯ ಕರೆನ್ಸಿಯ ವಿದೇಶಿ ಮೌಲ್ಯವನ್ನು ಹೆಚ್ಚಿಸುತ್ತದೆ, ವ್ಯಾಪಾರದ ಸಮತೋಲನವನ್ನು ಸುಧಾರಿಸುತ್ತೆ. ಹಾಗಾದರೆ ಯಾವುದು ಇಲ್ಲಿ ಸರಿಯಾದಂಥ ಉತ್ತರ ಅಂತ ಕೇಳ್ತಾ ಇದ್ದಾರೆ ಕರೆನ್ಸಿಯ ಈ ಒಂದು ಅಪಮೌಲ್ಯೀಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ವಿದೇಶಿ ಮಾರುಕಟ್ಟೆಗಳಲ್ಲಿ ದೇಶೀಯ ರಫ್ತುಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ಆಪ್ಷನ್ 1 ಮಾತ್ರ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಫೆಕ್ಟ್ಸ್ ಆಫ್ ಕ್ರಿಯೇಷನ್ ಆಫ್ ಬ್ಲ್ಯಾಕ್ ಮನಿ ಇನ್ ಇಂಡಿಯಾ ಹ್ಯಾಸ್ ಬೀನ್ ದ ಮೇನ್ ಕಾಸ್ ಆಫ್ ವರಿ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಭಾರತದಲ್ಲಿ ಕಪ್ಪು ಹಣ ಉತ್ಪಾದನೆಯ ಕೆಳಗಿನ ಪರಿಣಾಮಗಳಲ್ಲಿ ಯಾವುದು ಭಾರತ ಸರ್ಕಾರದ ಕಾಳಜಿಗೆ ಪ್ರಮುಖ ಕಾರಣ ಆಗಿದೆ? ಸೊ ರಿಯಲ್ ಎಸ್ಟೇಟ್ ಖರೀದಿಗೆ, ಸಂಪನ್ಮೂಲಗಳ ಹಂಚಿಕೆ ಮತ್ತು ಐಷಾರಾಮಿ ವಸತಿಗಳಲ್ಲಿ ಹೂಡಿಕೆ, ಅನುತ್ಪಾದಕ ಚಟುವಟಿಕೆಗಳಲ್ಲಿ ಹೂಡಿಕೆ ಮತ್ತು ಆಭರಣ, ಸೊ ಚಿನ್ನ ಇತ್ಯಾದಿ ಖರೀದಿ, ರಾಜಕೀಯ ಪಕ್ಷಗಳಿಗೆ ದೊಡ್ಡ ದೊಡ್ಡ ಕೊಡುಗೆಗಳು ಮತ್ತು ಪ್ರಾದೇಶಿಕತೆಯ ಬೆಳವಣಿಗೆ, ಸೊ ತೆರಿಗೆ ವಂಚನೆಯಿಂದಾಗಿ ಬೊಕ್ಕಸಕ್ಕೆ ಆದಾಯದ ನಷ್ಟ. ಸೊ ಹಾಗಾದರೆ ಇಲ್ಲಂದ್ರೂ ನಿಮಗೆ ಗೊತ್ತಾಯ್ತೇನೋ ಈಗಾಗಲೇ ಈ ಒಂದು ಆಪ್ಷನನ್ನು ನೋಡಿದಾಗಲೇ. ಸೊ ಲಾಸ್ ಆಫ್ ರೆವೆನ್ಯೂ ಟು ದ ಸ್ಟೇಟ್ ಎಕ್ಸ್ಚೆಕರ್ ಡ್ಯೂ ಟು ಟ್ಯಾಕ್ಸ್ ಇವೇಷನ್ ಅಂತ ಹೇಳ್ಬೋದು. ಸೊ ಬ್ಲ್ಯಾಕ್ ಮನಿ ಇದೆಯಲ್ಲ, ಪ್ರಮುಖವಾಗಿ ಟ್ಯಾಕ್ಸ್ನ ಭಾಗವನ್ನು ಅದೇನು ಮಾಡುತ್ತೆ, ತಿಂದುಬಿಡತ್ತೆ. ಸೊ ನಮ್ಮ ಒಂದು ಗೋರ್ಮೆಂಟ್ನಲ್ಲಿ ಡೆಫಿಸಿಟ್ ಅಥವಾ ಕೊರತೆ ಅನ್ನೋದು, ಹಣದ ಕೊರತೆ ಇದೆಯಲ್ಲ, ಅದು ಜಾಸ್ತಿ ಕಾಣಲಿಕ್ಕೆ, ಆದಾಯದ ನಷ್ಟಕ್ಕೆ ಇದೆಲ್ಲ ಕಾರಣ ಆಗುತ್ತೆ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ಸೊ ಫೈನಲ್ ಆಗಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಲೈಕ್ಲಿ ಟು ಬಿ ದ ಮೋಸ್ಟ್ ಇನ್ಫ್ಲೇಷನರಿ ಇನ್ ಇಟ್ಸ್ ಇಫೆಕ್ಟ್.
ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಅದರ ಪರಿಣಾಮದಲ್ಲಿ ಹೆಚ್ಚು ಹಣದುಬ್ಬರವಿರಬಹುದು? ಸಾರ್ವಜನಿಕ ಸಾಲ ಮರುಪಾವತಿ, ಬಜೆಟ್ ಕೊರತೆಗೆ ಹಣಕಾಸು ಒದಗಿಸಲು ಸಾರ್ವಜನಿಕರಿಂದ ಸಾಲ ಪಡೆಯುವುದು, ಬಜೆಟ್ ಕೊರತೆಗೆ ಹಣಕಾಸು ಒದಗಿಸಲು ಬ್ಯಾಂಕ್ಗಳಿಂದ ಸಾಲ ಪಡೆಯುವುದು, ಬಜೆಟ್ ಬದಿಗೆ ಹಣಕಾಸು ಒದಗಿಸಲು ಹೊಸ ಕರೆನ್ಸಿಯ ಸೃಷ್ಟಿ. ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಕ್ರಿಯೇಷನ್ ಆಫ್ ನ್ಯೂ ಮನಿ ಟು ಫೈನಾನ್ಸ್ ಅ ಬಜೆಟ್ ಡೆಫಿಸಿಟ್. ಸೊ ಬಜೆಟ್ ಹಣಕಾಸು ಒದಗಿಸಲು ಹೊಸ ಕರೆನ್ಸಿಯ ಸೃಷ್ಟಿ, ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ಸೊ ಫೈನಲ್ ಆಗಿ ನಾನು ಏನು ಮಾಡಿದ್ದೀನಿ, IAS ಪ್ರಿಲಿಮ್ಸ್ನ ಪಾರ್ಟ್ 1 ಅಂದರೆ ಪೇಪರ್ 1 100 ಪ್ರಶ್ನೆಗಳನ್ನು ಕನ್ನಡದಲ್ಲಿ ಕೊಡೋ ಮೂಲಕ ನನ್ನ ಕೆಲಸ ನಾನು ಮುಗಿಸಿದ್ದೀನಿ. ಇದೇ ಕಂಟಿನ್ಯೂ ಬೇಕಂದರೆ ನಾನು SSC, RRB ಮತ್ತು UPSC ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಮಾಡಲಿಕ್ಕೆ ರೆಡಿ ಇದ್ದೀನಿ. ಆದರೆ ನೀವು ಕೂಡ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡ್ತೀನಿ, ಯಾಕಂದರೆ ಇದಕ್ಕೂ ಕೂಡ ಟೈಮ್ ಬೇಕಾಗತ್ತೆ ಎಲ್ಲ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಅಥವಾ ಸರಿ ವರ್ಡಿಂಗ್ಸ್ಗಳನ್ನು ಹಾಕಲಿಕ್ಕೋಸ್ಕರ. ಸೊ ಇಲ್ಲಾಂದರೆ ನಾನು ಬೇರೆ ಕಡೆ ಗ್ರೂಪ್ ಸಿಗೆ ಜಾಸ್ತಿ ಫೋಕಸ್ ಮಾಡಿ ಆ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ಗಳನ್ನು ತಗೋತೀನಿ. ಸೊ ಏನೇ ಇದ್ದರೂ ಕೂಡ ನೀವು ಮಾಹಿತಿಯನ್ನು ಕೊಡ್ಬೋದು, ಅಥವಾ ಬೇರೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಬೇಕು ಅಂದರೂ ಕೂಡ ನೀವು ನನಗೆ ಮೆಸೇಜ್ ಕಮೆಂಟ್ ಮಾಡಿ ಹೇಳ್ಬೋದು. ಸೊ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಡೈಲಿ ಕ್ವಿಝಸ್ಗಳು ನಡೀತಾ ಇದೆ ಮತ್ತು ಬಹಳಷ್ಟು ಮಾಹಿತಿಗಳು, ಉದ್ಯೋಗ ಮಾಹಿತಿಗಳು ಅಲ್ಲಿ ಹಾಕ್ತಾ ಇರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.